ಒಂದೇ ನಿಮಿಷ. ಅವ್ರ ಹತ್ರ ಏನಿದೆಯೋ ಅದನ್ನು ಮಾತ್ರ ಚೆನ್ನಾಗಿ ಕಾಲಕ್ಕೂ ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ರು. ಕೊಡಬೇಕಾದ್ರೆ ಕಲಾವಿದರು, ಮುಖ್ಯಮಂತ್ರಿನೇ ಸ್ವತಃ ಒಳ್ಳೆ ಜನಪದ ಕಲಾವಿದರು, ಈ ಸರ್ ಕಲಾವಿದರು. ಒಂದೇ ನಿಮಿಷ ಅಧ್ಯಕ್ಷರೇ, ಹಿಂದೆ ಈ ಇಲಾಖೆಯಿಂದ ಈ ಜಾನಪದ ಜಾತ್ರೆಯನ್ನ ಮಾಡ್ತಾ ಒಳ್ಳೆ ಕಲಾವಿದರು, ಜಾನಪದ ಜಾತ್ರೆಗಳನ್ನ ಮಾಡ್ತಾ ಇದ್ರಿ. ಜಾನಪದ ಜಾತ್ರೆ ಯಾಕೆ ಮಾಡ್ತಾ ಇದ್ರಿ ಅಂದ್ರೆ, ಹಳ್ಳಿ ಕಲಾವಿದರಲ್ಲ ಇದರಲ್ಲ ಅಧ್ಯಕ್ಷರೇ, ಅವ್ರಿಗೇನು ಹಳ್ಳಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಅದು ವರ್ಷಕ್ಕೆ 4-5 ಸರಿ ಮಾತ್ರ. ಅದಕ್ಕೇನು ಮಾಡ್ತು ಸರ್ಕಾರ ಯೋಜನೆ ತಂದು ಅವ್ರನ್ನೆಲ್ಲ ಜಾನಪದ ಜಾತ್ರೆಯಲ್ಲಿ ತೊಡಗಿಸ್ಕೊಂಡ್ರೆ ಅವ್ರಿಗೆಲ್ಲ ಸಂಭಾವನೆ ಸಿಗ್ತೈತೆ. ಅದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಜಾನಪದ ಜಾತ್ರೆಯನ್ನು ಮಾಡಿ ಹಳ್ಳಿ ಕಲಾವಿದ, ನೀವು ಆರ್ಕೆಸ್ಟ್ರಾದವ್ರಿಗೆ ಕರೀತಾರೆ, ಬೇಡ ಅಂದ್ರೂ ಡಿಮ್ಯಾಂಡ್ ಅವ್ರಿಗೆ. ಕನ್ನಡ ರಾಜ್ಯೋತ್ಸವ, ಗಣೇಶನ ಹಬ್ಬ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್. ಆದರೆ ಇವ್ರನ್ನ ಯಾರು ಕರೆಯಲ್ಲ. ಇವ್ರನ್ನ ಜಾನಪದ ಜಾತ್ರೆ ಅಂತ ಕಾನ್ಸೆಪ್ಟ್ ಮಾಡಿ ಪಾಪ್ಯುಲರ್ ಮಾಡಿದ್ರು. ಗುಡ್ ಐಡಿಯಾ. ನಮ್ಮ ಮಂತ್ರಿಗಳು ಬಂದ ಮೇಲೆ ಒಂದು ಜಾನಪದ ಜಾತ್ರೆನೂ ಇಲ್ಲ, ಜಾನಪದನೂ ಇಲ್ಲ, ಹಂಗಾಗ್ಬಿಟ್ಟಿದೆ. ಅವರ ಇಲಾಖೆಗೆ ನಾನು ಮೊನ್ನೆ ನೋಡ್ತಾ ಇದ್ದೆ, ಅನುದಾನ 18% ಅನುದಾನ ಕಟ್ ಮಾಡಿದೆ. 18% ಅನುದಾನ ಕಟ್ ಮಾಡಿ ಎಲ್ಲಿಂದ ಮಾಡ್ತಾರೆ? ಅವ್ರು ತಗೊಬೇಕು. ಇದು ಸಂಸ್ಕೃತಿ ಬೆಳೆಸುವಂಥದ್ದು. ನಾನು ಹೇಳೋದು ಏನು ಅವ್ರಿಗೇನೋ ಸೊಗಡ ಇದಲ್ಲ, ಇದು ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಅದರಲ್ಲೂ ಕನ್ನಡ ಸಂಸ್ಕೃತಿಯನ್ನು ಬೆಳೆಸೋದು. ಯಾವನೋ ಕಲಾವಿದ ಒಬ್ಬ 100 ವರ್ಷದಿಂದ ಒಂದು ಕಲೆನ ಕಲ್ತ್ಬಿಟ್ಟಿರ್ತಾನೆ, ಸಾಯಿಸ್ಬಿಡ್ತಾರೆ ಅದನ್ನ. ಆ ಕಲೆನ ಉಳಿಸೋದೇ ಹಿಂದೆ ರಾಜರು ಮಹಾರಾಜರು ಉಳಿಸ್ತಾ ಇದ್ರು, ಈಗ ನೀವು ರಾಜರು ಮಹಾರಾಜರು, ನೀವು ಉಳಿಸ್ಬೇಕು. ನೀವು ಅದನ್ನು ಮುಗಿಸ್ತಾ ಇದ್ದೀರಾ. ಮತ್ತೆ ಶುರು ಮಾಡಿ ಮಾತಾಡಿ ಹಣ ತಗೊಂಡು ಶುರು ಮಾಡಿ. ಇದಕ್ಕೆ ಪೂರಕ ಅಧ್ಯಕ್ಷ ನೋಡಿ, ಆಯ್ತು ರೀ. ಮಾನ್ಯ ಒಂದು ನಿಮಿಷ ಅಧ್ಯಕ್ಷರೇ, ನಮ್ಮ ವಿರೋಧ ಪಕ್ಷದ ನಾಯಕರು ಜಾನಪದ ಜಾತ್ರೆ ಬಗ್ಗೆ ಹೇಳಿದ್ದಾರೆ. ಜಾನಪದ ಜಾತ್ರೆ ಪ್ರತಿ ವರ್ಷನೂ ಒಂದ್ ಸೆಕೆಂಡ್, ನೀವು ಸಮಗ್ರವಾಗಿ ಕೊಡಿ ಅಂತ ಕೇಳ್ಕೊತೀವಿ. ಅಲ್ಲಲ್ಲ, ನಾನು ನಿಮಗೆ ಹೇಳ್ತೀನಿ, ಜಾನಪದ ಜಾತ್ರೆ ಮೊನ್ನೆ ಸಭಾಧ್ಯಕ್ಷರೇ, ಪ್ರತಿ ವರ್ಷ ಜಾನಪದ ಜಾತ್ರೆಯನ್ನ ಮಾಡ್ತಾ ಇದ್ದೀವಿ ನಾವು. ವಿಧಾನಸೌಧದ ಮೆಟ್ಟಲದ ಮೇಲೆನೆ ಬಹಳ ಅದ್ದೂರಿಯಾದಂತಹ ಜಾನಪದ ಜಾತ್ರೆಯನ್ನ ಮಾಡ್ತಾ ಇದ್ದೀವಿ. ಅದು ಗಮನಿಸಿಲ್ಲ ಮೊನ್ನೆ ನೀವು ಅಧ್ಯಕ್ಷರೇ. ಮತ್ತು ಅದ್ರ ಜೊತೆಗೆ ಈಗ ನಾವು ಇನ್ನೂ ಒಂದು ಹೊಸದು SC ST ಕಲಾವಿದರಿಗೂ ಪ್ರೋತ್ಸಾಹ ಕೊಡಬೇಕಂತಂದು ರಾಯಚೂರದೊಳಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಚಿತ್ರದುರ್ಗದೊಳಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ವಿ, ಮಹಿಳೆಯರಿಗಾಗಿನೇ ಬಿಜಾಪುರದಲ್ಲಿನೂ ಒಂದು ಕಾರ್ಯಕ್ರಮ ಮಾಡ್ತೀವಿ. ದಿನಾಂಕ ನಿಗದಿ ಆಗಿಲ್ಲ, ದಿನಾಂಕವನ್ನ ನಿಗದಿ ಮಾಡ್ಕೊಂಡು ಮಂಗಳೂರು ನಿಮ್ಮಲ್ಲಿನೂ ಮಾಡ್ತೀವಿ. ಅದಕ್ಕೆ ಕಲಾವಿದರೊಳಗೆ ನೀವು ನಮ್ದು 18% ಬಜೆಟ್ ಕಮ್ಮಿ ಅದ, ಆ ರೀತಿ ಇಲ್ಲ. ಹೋದ ವರ್ಷ ಬಜೆಟ್ ಕೊಟ್ಟಿದ್ದಕ್ಕಿಂತ ಹೆಚ್ಚು ನಾನು ಪ್ರಪೋಸಲ್ ಕೊಟ್ಟದ್ನೇ ಮುಖ್ಯಮಂತ್ರಿ ಕೊಟ್ಟದ್ದು ಇದಾವೆ. 128 ಕೋಟಿ ನಿಮ್ಗೆ ಅಲಾಟ್ ಆಗಿ ನೀವು ಖರ್ಚು ಮಾಡಿರೋ 90. ಪ್ರತಿಪಕ್ಷ ನಾಯಕರ ಮತ್ತೆ ಚರ್ಚೆ ಮಾಡ್ತೀರಾ ನೀವು? ಮತ್ತೆ ಮಾತ್ರ ಅಭಯ್ ಪಾಟೀಲ್ ಸರ್, ಏನಿಲ್ಲ, ಬಡ್ಜೆಟ್ ತುಂಬಾ ಕಟ್ ಡೌನ್ ಮಾಡಿದ್ದಾರೆ. ಅಲ್ಲ ಸರ್, ಮತ್ತೆ ಅಲ್ಲ ಸರ್, ಕ್ವಶನ್ ಅವರಲ್ಲ, ಸ್ವಲ್ಪ ಬಡ್ಜೆಟ್ ಅನ್ನು ಹೆಚ್ಚಿಸಲಿಕ್ಕೆ ಒತ್ತಾಯವನ್ನು ಮಾಡಿ ನಮ್ಮ ಮುಖ್ಯಮಂತ್ರಿ ಏನು ಕೊಟ್ಟಿಲ್ಲ, ಕಾಲಕ್ಕೆ ಇದುವರೆಗೂ ಏನು ಕೊಡ್ಲಿಲ್ಲ. ಪೆನ್ಷನ್ 5 ವರ್ಷ ತಗೊಂಡಿದ್ದೀರಾ, 5 ವರ್ಷ. ಅಭಯ್ ಪಾಟೀಲ್ ಸನ್ಮಾನ್ಯ ಸಭಾಧ್ಯಕ್ಷರೇ.